ಹಲೋ ಹಲೋ, ಇದು ಸುರೇಶ್ ಕಾವೂರಿಂದ ಮಾತಾಡೋದು. ಹೇಳಿ ಸುರೇಶ್. ಮನೋಹರ್ ಪ್ರಸಾದ್ ಅವರಿಗೆ ಧನ್ಯವಾದ. ಹೇಳಿ ಸುರೇಶ್. ಗೆಸ್ಟ್ ಅವರಿಗೂ ಧನ್ಯವಾದ. ಸರ್, ನಮ್ಗೊಂದು ಕ್ವಶನ್ ಕೇಳಲಿಕ್ಕಿತ್ತು. ಕೇಳಿ. ಹೌ ಟು ಡೆವಲಪ್ ಪಾಸಿಟಿವ್ ಥಾಟ್ಸ್ ಅಂಡ್ ಅಬೋಲಿಷ್ ನೆಗೆಟಿವ್ ಥಾಟ್ಸ್. ಓಕೆ, ಗುಡ್. ವಿತ್ ಪಾಸಿಟಿವ್ ಥಾಟ್ಸ್, ವಿತ್ ಪಾಸಿಟಿವ್ ಪೀಪಲ್ ಅಂಡ್ ಫ್ರೆಂಡ್ಸ್. ಧನಾತ್ಮಕ ಚಿಂತನೆಯನ್ನು ಹೇಗೆ ಬೆಳೆಸ್ಕೊಳ್ಬಹುದು, ಋಣಾತ್ಮಕ ಚಿಂತನೆಯನ್ನು ಹೇಗೆ ನಿವಾರಿಸಬಹುದು ಅಂತ. ಓಕೆ, ಈಗಾಗಲೇ ಸುಮಾರು ಹೇಳಬೇಕಾದ್ರೆ ಈ ಮಾತು ಹೇಳಿದ್ದೆ ನಾನು. ಧನಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಥಿಂಕಿಂಗ್. ಪಾಸಿಟಿವ್ ಥಿಂಕಿಂಗ್ ಹೇಗೆ ಸಾಧ್ಯ ಅಂದಾಗ, ಒಂದು, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ. ನೀವು ಈಗಲೇ ನಾವು ಯೋಚನೆ ಮಾಡೋದು ಯಾವತ್ತೂ ಸಾಧಾರಣವಾಗಿ ಇಟ್ ವಿಲ್ ಬಿ ನೆಗೆಟಿವ್. ಈಗ ನೀವು ಹೇಳ್ತೀರಾ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಅಂತ, ಅದು ಸಾಧಾರಣ ನೀವು ಅಬ್ಸರ್ವ್ ಮಾಡಿದಾಗ ಅದು ಐದರ್ ನೆಗೆಟಿವ್ ಆರ್ ಪಾಸಿಟಿವ್. ಹೆಚ್ಚಿನ ಅಂಶ ಇಟ್ ಇಸ್ ಆಲ್ವೇಸ್ ನೆಗೆಟಿವ್. ಸೊ ವಾಟ್ ವಿ ಶುಡ್ ಡೂ, ಕಾನ್ಷಿಯಸ್ ಆಗಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಕಾನ್ಷಿಯಸ್ ಆಗಿ ಪಾಸಿಟಿವ್ ಥಿಂಕ್ ಮಾಡಬೇಕು ಅಂದಾಗ ಇಸ್ ಒನ್ ವಾಟ್ ಇಸ್ ಕಾಲ್ಡ್ ಸೆಲ್ಫ್ ಟಾಕ್. ಸೆಲ್ಫ್ ಟಾಕ್ ಅಂದರೆ ಟಾಕಿಂಗ್ ಟು ಅವರ್ ಸೆಲ್ಫ್. ಸಾಮಾನ್ಯವಾಗಿ ನೀವು ಯೋಚನೆ ಮಾಡ್ತಿದ್ದೀರಾ ಅಂತಂದಾಗ ನೀವು ಆಕ್ಚುಲಿ ಯೋಚನೆ ಮಾಡ್ತಿರಲ್ಲ, ನೀವು ನಿಮ್ಮಲ್ಲೇ ನೀವು ಮಾತಾಡ್ಕೊಳ್ತಾ ಇರ್ತೀರಾ. ಸೊ ದಿಸ್ ಸೆಲ್ಫ್ ಟಾಕ್ ಶುಡ್ ಬಿಕಮ್ ಪಾಸಿಟಿವ್. ಅಂದರೆ ನಾವು ಕಾನ್ಷಿಯಸ್ ಆಗಿ ವಿ ಹ್ಯಾವ್ ಟು ಕೀಪ್ ಆನ್ ಟೆಲಿಂಗ್ ಪಾಸಿಟಿವ್. ಒಂದು, ನಮ್ಮ ಮನಸ್ಸಿನಲ್ಲಿ. ಎರಡನೇದು, ಪ್ರತಿಯೊಂದು ಸನ್ನಿವೇಶದಲ್ಲಿ, ಪ್ರತಿಯೊಂದು ಕ್ಷಣದಲ್ಲೂ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರಬೇಕು. ಒಂದು ಉದಾಹರಣೆಗೆ, ಒಬ್ಬ ಪ್ರೊಫೆಸರ್ ಇರ್ತಾನೆ. ಆ ಪ್ರೊಫೆಸರು ಅವರ ಸ್ಟೂಡೆಂಟ್ ಹತ್ರ ಮಾತಾಡಬೇಕಾದ್ರೆ ಇದ್ದಕ್ಕಿದ್ದಾಗೆ ನಗಕ್ಕೆ ಶುರು ಮಾಡ್ತಾನೆ. ಸ್ಟೂಡೆಂಟ್ ಕೇಳ್ತಾರೆ, ಸರ್ ಏನು ಸರ್ ಇದ್ದಕ್ಕಿದ್ದಾಗೆ ನಗ್ತಾ ಇದ್ದೀರಾ, ಏನು ಭಾಳ ಸಂತೋಷ ಪಟ್ಟಿದ್ದೀರಾ, ಯಾಕೆ, ಏನಾಯಿತು, ಏನೋ ನೆನಪು ಬಂತ ಅಂತ. ಇಲ್ಲ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಜೋಬಲ್ಲಿ ಕೈ ಹಾಕಿದ್ದೆ, ನನ್ನ ಜೋಬಲ್ಲಿ ಕೈ ಹಾಕಿದಾಗ ನನ್ನ 10,000 ರೂಪಾಯಿ ಇತ್ತು, ಈಗ 10,000 ಬದಲು ಅಲ್ಲೊಂದು ತೂತ್ ಕಾಣ್ತಾ ಇದೆ. ಅಂದರೆ ನೀವೀಗ 10,000 ಕಳ್ಕೊಂಡಿದ್ದೀರಾ ಅಂತ. ಹೌದು ಅಂತ. ಮತ್ತೆ 10,000 ಕಳ್ಕೊಂಡಾಗ ನೀವು ಎಷ್ಟು ಸಂತೋಷ ಪಡ್ತೀರಾ ಅಂದಾಗ ಆ ಪ್ರೊಫೆಸರು ಪೂರ್ತಿ ಹೇಳ್ತಾನೆ, ಬೆಳಗ್ಗೆ ನನ್ನ ಮನೆಯಿಂದ ಹೊರಬೇಕಾದ್ರೆ ನನ್ನ ಹತ್ರ 50,000 ಇತ್ತು, ಅದೇನೋ ಮನಸ್ಸು ಬದಲಾಯಿಸಿ ನಾನು 40,000 ರೂಪಾಯಿನ ಮನೆಯಲ್ಲಿ ಕಬೋರ್ಡ್ನಲ್ಲಿ ತಿಜೋರಿಯಲ್ಲಿ ಇಟ್ಟು 10,000 ಮಾತು ತಗೊಂಬಂದೆ. ನಾನು ಸಂತೋಷ ಪಡ್ತೀನಿ ಅಂದ್ರೆ ಇವತ್ತು 40,000 ನಾನು ಉಳಿಸಿದ್ದೀನಿ ಅಂತ. ಅಂದ್ರೆ ಇಲ್ಲಿ ಏನು ಹೇಳಕ್ ಹೊರಟೆ, ಆ ಒಂದು ಸನ್ನಿವೇಶದಲ್ಲಿ 10,000 ಕಳ್ಕೊಂಡೆ ಅನ್ನೋ ಯೋಚನೆ ಮಾಡೋದು ಒಂದು, 40,000 ರೂಪಾಯಿ ನಾನು ಉಳಿದುಕೊಂಡೆ ಅಂದ್ರೆ ಒಂದು. ಅಂದ್ರೆ ಎರಡೂ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅದು ತಗೋಬೇಕು. ಅಥವಾ ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು, ಅಂದ್ರೆ 10,000 ಕಳ್ಕೊಂಡ್ರೆ ನಾವು ಈ ಚಿಂತನೆ ಮಾಡಲೇಬಾರ್ದ ಅಂತ. ಇಲ್ಲ, ಚಿಂತೆ ಮಾಡಬೇಕು. ಮುಂದಿನ ಸಲ ನನ್ನ ಜಾಬ್ನ 2 ಸಲ ಪರೀಕ್ಷೆ ಮಾಡಿ ಎಲ್ಲೂ ತೂತಿರಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗೆ ಯು ಹ್ಯಾವ್ ಟು ಲರ್ನ್ ಫ್ರಮ್ ಯರ್ ಮಿಸ್ಟೇಕ್ ಬಟ್ ನಾಟ್ ಕ್ರೈ. ಅಲ್ಲಿ ಪಾಸಿಟಿವ್ ಥಿಂಕ್ ಮಾಡುವಂಥದ್ದು ಇಲ್ಲಿ. ಈ ರೀತಿಯಲ್ಲಿ ನಾವು ಪ್ರತಿಯೊಂದು ಸನ್ನಿವೇಶದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ಪಾಸಿಟಿವ್ ಥಿಂಕ್ ಮಾಡ್ತಾನೆ ಹೋದಾಗ ನಾವು ಆಟೋಮ್ಯಾಟಿಕಲಿ ಪಾಸಿಟಿವ್ ಆಗ್ತೀವಿ. ಮತ್ತು ಇನ್ನೊಂದು ಹೇಳಿದ್ರೆ, ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ ಎಲ್ಲರಲ್ಲೂ ಪಾಸಿಟಿವ್ ಆಗಿದೆ ಹೇಗೆ ಅಂತ. ಅಂದರೆ ಕೆಲವು ಸಲ ಏನಾಗುತ್ತೆ, ನಮ್ಮ ಸುತ್ತಮುತ್ತ ಜನರಲ್ಲಿ ಎಲ್ಲರೂ ಪಾಸಿಟಿವ್ ಆಗಿರೋದಿಲ್ಲ. ಕೆಲವು ಸಲ ಅವರ ನೆಗೆಟಿವಿಟಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅಂಥ ಸಮಯದಲ್ಲಿ ನೀವು ಇನ್ನೂ ಹೆಚ್ಚಿನ ಪಟ್ಟಿನ ಶ್ರಮ ಹಾಕಬೇಕು. ಅಂದರೆ ಅವ್ರು ಏನು ಹೇಳಿದ್ರು ಅದು ಅವರು ಹೇಳಿರೋ ಭಾವನೆ, ಬಟ್ ನಾನು ಯಾವತ್ತಿದ್ರೂ ಹೀಗೆ ಇರ್ತೀನಿ ಅನ್ನೋ ಒಂದು ಭಾವನೆನ ಬೆಳೆಸ್ಕೊಳ್ತಾ ಹೋಗ್ಬೋದು. ಸೊ ಡೆಫಿನೆಟ್ಲಿ ಒನ್ ಕ್ಯಾನ್ ಡೆವಲಪ್ ದಿಸ್ ಪಾಸಿಟಿವ್ ಥಿಂಕಿಂಗ್. ಅದಕ್ಕೆ ಸಾಕಷ್ಟು ಪರಿಶ್ರಮ ಮತ್ತು ಕಂಟಿನ್ಯೂಸ್ ಪ್ರಾಸೆಸ್. ಮತ್ತು ಈಗ